ಇದು 3 ಎಕರೆ ಜಾಗ. ಸೊ ಕನಕಪುರ ಬಸ್ ಸ್ಟ್ಯಾಂಡಿಂದ ಅಲ್ಲಿಗೆ ಕರೆಕ್ಟಾಗಿ 17 ಕಿಲೋಮೀಟ್ರ್ ಆಗುತ್ತೆ. ಈ ಥರ ಕಾಂಕ್ರೀಟ್ ರೋಡು. ನಾನು ಲ್ಯಾಂಡ್ ಎಂಟ್ರೆನ್ಸಲ್ಲಿದ್ದೀನಿ. ಈ ಥರ ಕಾಂಕ್ರೀಟ್ ರೋಡು ನೋಡಿ, ಪಕ್ಕದಲ್ಲಿ ನೋಡ್ಬೋದು. ಇಲ್ಲೇ ಲೋಕಲ್ ಫಾರ್ಮರ್ಸು ಮನೆ ಕಟ್ಕೊಂಡಿಲ್ಲ ಹೊಸ ಇದ್ದಾರೆ. ಈ ಲ್ಯಾಂಡ್ ಎದುರುಗಡೆನೂ ಅಷ್ಟೇ, ಇಲ್ಲೇ ಉಳಿನ ಮನೆ, ಹಸು ಮನೆ ಕಟ್ಕೊಂಡಿದ್ದಾರೆ. ಒಳ್ಳೆ ಇಲ್ಲಿಗೂ ಇರುವಂಥ ಲ್ಯಾಂಡ್ ಇದು. 17ರಿಂದ 17 ಕಿಲೋಮೀಟ್ರ್ ಆಗುತ್ತೆ. ಸೊ ಈ ಲ್ಯಾಂಡ್ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಇದು ಫ್ರಂಟಲ್ಲಿ ಒಂದು ಪೀಸು, ಹಿಂದೆಗಡೆಗೆ ಇನ್ನೊಂದು ಪೀಸ್ ಜಾಯಿನ್ ಆಗುತ್ತೆ. ಸೊ ಇವರು ಅನುಭವದ ಪ್ರಕಾರ ಇದು 28 ಗುಂಟೆ. ಇದು ಒಂದು ಸ್ವಲ್ಪ ಸರ್ವೆ ಆಗಬೇಕು. ಜನರಲ್ ಕ್ಯಾಟಗರಿ ಪ್ರಾಪರ್ಟಿ, ಗೌಡ್ರ ಪ್ರಾಪರ್ಟಿ. ಹೊರಗಡೆ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ ಇಲ್ಲಿ ಯಾವ ಥರ ಇರ್ತದೆ ಅಂಥೇಳಿ. ಸೊ ಈ ಲ್ಯಾಂಡು ಎಂಟ್ರೆನ್ಸು ಇದು ಬಂದ್ಬಿಟ್ಟು ಈಸ್ಟ್ ಫೇಸಿಂಗಿಂದ ಎಂಟ್ರಿ. ಈ ಲ್ಯಾಂಡ್ ಬ್ಯಾಕ್ ಸೈಡಲ್ಲೂ ಕೂಡ ಒಂದು ಸಣ್ಣ ನಕಾಶೆದಾರಿ ಇದೆ. ಇದು 2 ಸೈಡ್ ರೋಡ್ ಬರುತ್ತೆ. ಸೊ ಕಾರಲ್ಲಿ ಬರೋದಕ್ಕೆ ಈಸಿ ಆಕ್ಸಿಸ್ ಇದೆ ಲ್ಯಾಂಡು. ಸ್ವಲ್ಪ ಬೇಸಿಗೆಗಿರೋದ್ರಿಂದ ಎಲ್ಲ ಒಂಥರ ಒಣಕೊಂಡಂಗಿದೆ. ಇಲ್ಲ ಇದೆಲ್ಲ ಗಿಡ ಮರಗಳೆಲ್ಲ 1-2 ರೌಂಡ್ ಮಳೆ ಬಂತು ಅಂದರೆ ಎಲ್ಲ ಚಿಗುತ್ಕೋತವೆ, ಹಸಿರಾಗ್ತವೆ. ಸೊ ಅಳತೆ ಮಾಡಿಸಿದಾಗ ನೋಡಿ, ಈಗ ನಮಗೆ ರೈತರು ಹೇಳಿರೋ ಪ್ರಕಾರ ಈ ಹಲಸಿನ ಮರದವರೆಗೂ ಇವ್ರು ಬಾರ್ಡ್ರು ಅನುಭವದಲ್ಲಿದ್ದಾರೆ. ಅಳತೆ ಮಾಡಿಸಿದ್ರೆ 2 ಅಡಿ ಹಿಂದೆ ಹೋಗ್ಬೋದು, ಮುಂದೆ ಬರ್ಬೋದು. ಸೊ ಇದೊಂದು 28 ಗುಂಟೆ ಪೀಸ್ ಇದು. ಸೊ 28 ಗುಂಟೆ ಪೀಸ್ ಇದೇನಿದೆ ಇದು, ಹಿಂದೆ ಇಪ್ಪನೇರಳೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿವರೆಗೂ ಹೋಗುತ್ತೆ. ರೈತರು ಸದ್ಯಕ್ಕೆ ಅನುಭವದಲ್ಲಿರುವಂಥ ಜಮೀನು, ಕೆಂಪು ಮಣ್ಣು ನೋಡ್ಬೋದು. ಅಲ್ಲಿವರೆಗೂ ಏನಿದೆ ಅಲ್ಲಿವರೆಗೂ ಹೋಗುತ್ತೆ. ಇದ್ರ ಪಕ್ಕದಲ್ಲಿ ನೋಡಿ, ಇದು ಡೈರೆಕ್ಟ್ ಆಕ್ಸೆಸ್ ಇಲ್ಲ. ಇದ್ರ ಪಕ್ಕದಲ್ಲಿ ಇದಕ್ಕೆ ಅಂಟುಕೊಂಡಿರುವಂಥ 2 ಎಕರೆ 11 ಗುಂಟೆ. ಇಲ್ಲೇನು ಜಾಗ ಕ್ಲೀನ್ ಮಾಡಿಸಿದ್ದಾರೆ, ಖಾಲಿ ಜಾಗ. 2 ಎಕರೆ 11 ಗುಂಟೆ ಹಿಂದೆ ತೋರಿಸ್ತೀನಿ. ಇದು 29 ಗುಂಟೆ ಇಲ್ಲಿವರೆಗೂ ಬರುತ್ತೆ. ಇದಕ್ಕೆ ಅಂಟ್ಕೊಂಡಿರುವಂಥದ್ದು ಕೆಂಪು ಮಣ್ಣು. ಇಲ್ಲಿ ಸಣ್ಣ ಪುಟ್ಟ ಕಲ್ಲಿದ್ದಾವೆ. ಯಾಕಂದರೆ ಇವರು ತುಂಬ ವರ್ಷಗಳಿಂದ ವ್ಯವಸಾಯ ಮಾಡಿದ್ರಿಂದ ಈ ಥರ ಕಲ್ಲುಗಳಿದೆ ಅಷ್ಟೇ. ನೋಡಿ, ಕೆಂಪು ಮಣ್ಣು ನೋಡ್ಬೋದು. ನೋಡಿ, ಸುತ್ತಲೂ ತೋಟಗಳಿದೆ, ನೀರಾವರಿ ಬೆಲ್ಟು, ನೀರಿಗೇನು ಸಮಸ್ಯೆ ಇಲ್ಲ. ನೋಡಿ, ಈ ಲ್ಯಾಂಡ್ ಪಕ್ಕದಲ್ಲೂ ಕೂಡ ಬೇರೆಯವರು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಫಾರ್ಮ್ ಹೌಸ್ ಅಲ್ಲ, ಅಲ್ಲಿ ಸ್ಥಳೀಯ ರೈತರು ಮನೆ ಇಟ್ಕೊಂಡಿದ್ದಾರೆ. ಸೊ ಈ ಲ್ಯಾಂಡ್ ಸೆಂಟ್ರ್ ಭಾಗದಲ್ಲಿದ್ದೀನಿ. ನಿಮಗೆ 360 ಡಿಗ್ರಿನಲ್ಲಿ ಇಲ್ಲಿ ವ್ಯೂ ಸಿಗುತ್ತೆ. ಸೊ ನನ್ನ ರೋಡಿಂದ ಎಲ್ಲಿ ಎಂಟ್ರಿ ಆದ್ಮೇಲೆ ಇದು 28 ಅಥವಾ 29 ಗುಂಟೆ ಅದೊಂದು ಪೀಸು. ಅದಕ್ಕೆ ಅಂಟ್ಕೊಂಡಂಗೆ ಅಲ್ಲೇನು ಗಿಡದಿಂದ ಈಚೆಗಿದೆ ಕ್ಲೀನ್ ಮಾಡಿದ್ದಾರೆ. ಇದು 2 ಎಕರೆ 11 ಗುಂಟೆ. ಟೋಟಲ್ 3 ಎಕರೆ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. 1 ಗುಂಟೆ 2 ಗುಂಟೆನ ಕರ ಬರುತ್ತೆ. ನೋಡಿ, ಸುತ್ತಲೂ ಇಲ್ಲಿ ವ್ಯೂ. ಇದು ಮಳೆ ಬಂದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದು 360 ಡಿಗ್ರಿನಲ್ಲಿ ಇಲ್ಲಿ ಇರುವಂಥ ಜನರಲ್ ಕ್ಯಾಟಗರಿ ಮೂಲದ ಜಮೀನು. ಸೊ ಆ ಕಡೆ ನೆಕ್ಸ್ಟ್ ಉತ್ತರ ಪೀಸ್ ಬರಲ್ಲ. ಈ ಪೀಸ್ ಫ್ರಂಟಲ್ಲಿ ನಿಮಗೆ ಒಂದು 130ರಿಂದ 130 ಅಡಿ ಎಷ್ಟು ಬರುತ್ತೆ. ಇದು ಹೋದಂಗೆ ಹಿಂದೆಗೆ
ಆ ಎಡಗಡೆ ಇದೆಯಲ್ಲ ಅದೇನಾದ್ರು ಉಳುಮೆ ಮಾಡಿದ್ರೆ ಈ ಲ್ಯಾಂಡು ಕೂಡ ಅದೇ ಥರ ಕೆಂಪು ಮಣ್ಣು ಕಾಣಿಸುತ್ತೆ. ನೋಡಿ ಸುತ್ತ ಅಕ್ಕಪಕ್ಕ ನೋಡ್ಬೋದು ನೀರಾವರಿ ಬೆಲ್ಟು. ಈ ಥರ ಕೆಂಪು ಭೂಮಿ 3 ಎಕರೆ ಕಾಂಕ್ರೀಟ್ ರೋಡ್ಗೆ ಅಟ್ಯಾಚ್ ಆಗಿರೋದು ಊರ ಪಕ್ಕದ ಜಾಗ. ಸೊ ಈ ಲ್ಯಾಂಡಿನ ಡೌನ್ಗೆ ಇನ್ನೊಂದು ನಕಾಶೆ ರೋಡ್ ಬರುತ್ತೆ, ಅಲ್ಲಿಂದ ಹಿಂದೆ ಫಾರ್ಮರ್ಸ್ಗಳೆಲ್ಲ ಓಡಾಡ್ಕೋತಾರೆ. ಇಲ್ಲಿ ನೋಡ್ಬೋದು ಹಿಂದೆ ಬಾಳೆ ಬೆಳೆದಿದ್ದಾರೆ, ರೇಷ್ಮೆ. ಸೊ ಕನಕಪುರ ಬಸ್ ಸ್ಟ್ಯಾಂಡಿಂದ ಇಲ್ಲಿ ಒಂದು 17ವರೆಯಿಂದ ಒಂದು 18 ಕಿಲೋಮೀಟ್ರ್ ಅಂತ ಇಟ್ಕೊಳ್ಳಿ. ಜನರಲ್ ಕ್ಯಾಟಗರಿಗೆ ಸೇರಿರುವಂಥ ಪ್ರಾಪರ್ಟಿ. ಟೋಟಲ್ 3 ಎಕರೆ, 2 ಕುಂಟೆನೋ 1 ಕುಂಟೆನೋ ಖರಾಬ್ ಬರುತ್ತೆ. ಮೂರು ಎಕರೆ ಜಾಗ, ಕನಕಪುರ ತಾಲೂಕು. ನೋಡ್ಬೋದು ನೀವು ಕಣ್ಣು ಎಲ್ಲಿವರೆಗೂ ಹಾಯಿಸ್ತಾರೆ ಅಲ್ಲಿವರೆಗೂ ನಿಮಗೆ ಈ ವ್ಯೂ ಸಿಗುತ್ತೆ.